ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. ಜೆ ಪಿ ಸರ್ ಅವರ ಪುಸ್ತಕಗಳು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅಂತಂದರೆ, ಜೆ ಪಿ ಸರ್ ಅವರು ವ್ಯಕ್ತಿತ್ವ ವಿಕಸನ ತರಬೇತಿಯನ್ನು ಒಂದೊಂದು 30 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರ ಅನುಭವಗಳಿಂದ ಮತ್ತು ಅದಕ್ಕೆ ನಮ್ಮದು ಟಿ ವಿ ಶೋಗಳನ್ನು ಮಾಡ್ತಿದ್ದು, ಸಾಧಕರ ಜೊತೆ ಇಂಟರ್ವ್ಯೂಗಳನ್ನು ಮಾಡಿದರು. ಇವೆಲ್ಲದರಿಂದ ಅವರ ಅನುಭವಗಳನ್ನು ಅವರ ಪುಸ್ತಕದ ರೂಪದಲ್ಲಿ ತಂದು ಜನಗಳಿಗೆ ಅರ್ಪಿಸಿದ್ದಾರೆ. ಅಂತಂದರೆ ಇಂಟರ್ವ್ಯೂಗಳಲ್ಲಿ ಸಾಧಕರ ಜೊತೆ ಮಾತಾಡ್ತಾ ವೇದಿಕೆಗಳಲ್ಲಿ ಮಾತಾಡ್ತಾ ಇದ್ದ ಅನುಭವದಿಂದ ನುಡಿಗನ್ನಡಿ ಅನ್ನುವಂತಹ ಪುಸ್ತಕಗಳನ್ನು ಕೂಡ ಬರ್ದಿದ್ದಾರೆ. ಅಂತಂದರೆ ನಮ್ಮ ನುಡಿ ಹೇಗಿರಬೇಕು, ಈಗ ಸಭೆಗಳಲ್ಲಿ ಮಾತನಾಡುವಾಗ ನಾವು ಯಾವ ಥರದ ಪದಗಳನ್ನು ಮಾತನಾಡ್ಬೋದು, ಅಥವಾ ಯಾವ ಥರ ಜನಕ್ಕೆ ಮನಮುಟ್ಟುವಂತೆ ನಾವು ಮಾತಾಡ್ಬೋದು, ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವ ಥರ ಪಾಠಗಳನ್ನು ಮಾಡಬೇಕು, ಆ ಪಾಠಗಳು ವಿದ್ಯಾರ್ಥಿಗಳಿಗೆ ಮಂದಟ್ಟಾಗಬೇಕಾದ್ರೆ ನಾವು ಯಾವ ಥರ ಮಾತಾಡ್ಬೋದು ಅಥವಾ ಯಾವ ಥರ ಹೇಳ್ಬೋದು, ಇವೆಲ್ಲವೂ ಕೂಡ ಒಟ್ಟಾರೆ ಸಾಧಾರಣ ಎಲ್ಲ ಕ್ಷೇತ್ರಗಳಿನ ವ್ಯಕ್ತಿಗಳಿಗೆ ಯಾವ ಥರ ಮಾತಾಡ್ಕೊಳ್ಬೋದು ಅನ್ನುವಂತಹ ಒಂದು ಸಂಗತಿಗಳನ್ನು ಈ ನುಡಿಗನ್ನಡಿ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಆನಂತರ ಈ ಪುಸ್ತಕ ಅಂದರೆ ಸೋಲುಗಳಿಗೆ ಅಂಜದಿರಿ. ಈ ಸೋಲುಗಳಂತಂದರೆ ಎಲ್ಲರ ಜೀವನದಲ್ಲಿ ಕೂಡ ಸೋಲುಗಳು ಅಂತ ಹೇಳೋದು ಬಂದಿರ್ತದೆ. ಕೆಲವರು ಸೋಲುಗಳಿಗೆ ಅಂಜಿ ತನ್ನ ಜೀವನವನ್ನು ತುಂಬ ಹಿಂಬದಿಗೆ ತಳ್ಕೊಂಡಿರ್ತಾರೆ. ಮತ್ತು ಕೆಲವರು ಸೋಲುಗಳು ಬಂತಂತೇಳಿ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇಂಥವರಿಗೆ ಈ ಪುಸ್ತಕಗಳು ಬಹಳ ಸಹಾಯವನ್ನು ಮಾಡ್ತವೆ. ಅಂತಂದರೆ ನಮಗೆ ಬಂದಂಥ ಸೋಲು ಇವತ್ತು ನಮಗೆ ನೋವನ್ನು ಕೊಡ್ತದೆ, ಮತ್ತು ಸ್ವಲ್ಪ ದಿನ ಆದ ನಂತರ ಬದುಕು ಬದಲಾಗ್ತದೆ, ನಾವು ಖುಷಿಯಿಂದ ಇರ್ತೇವೆ. ಇವತ್ತು ಬಂದ ಸೋಲಿಂದ ನಾವು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಬದುಕನ್ನು ರಾಂಗ್ ರೂಟಲ್ಲಿ ತಗೊಂಡು ಹೋಗುವಂಥದ್ದು, ಇದೆಲ್ಲ ಮಾಡಿದರೆ ನಾವು ಸುಮ್ಮನೆ ನಮ್ಮ ಜೀವನ ಹಾಳು ಮಾಡ್ಕೊಂಡಂಗೆ ಇರ್ತದೆ. ಇವೆಲ್ಲಕ್ಕೂ ಕೂಡ ಒಂದು ಪರಿಹಾರವಾಗಿ ಸೋಲುಗಳು ಅಂಜದಿರಿ ಬುಕ್ಕು ನಮಗೆ ಸಹಾಯವನ್ನು ಮಾಡ್ತದೆ. ಮತ್ತು ಜೆ ಪಿ ಸರ್ ಅವರು ಕೂಡ ಅವರಿಗೆ ಕೂಡ ಹಲವಾರು ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಬಯಸಂಥ ವ್ಯಕ್ತಿಗಳು ಅವರಿಗೆ ಫೋನ್ ಮಾಡಿ ನಿಮ್ಮ ಪುಸ್ತಕ ನಮ್ಮ ಜೀವವನ್ನು ಉಳಿಸಿ ಅಂತ ಫೋನ್ ಮಾಡಿ ಮಾತಾಡೋದು ಕೂಡ ಇದೆ. ಆ ತರಹ ಈ ಪುಸ್ತಕಗಳು ಜನಗಳಿಗೆ ಸಹಾಯವನ್ನು ಮಾಡ್ತಾಯಿದೆ. ಆನಂತರ ಅವರು ಕೀಳರಿಮೆ ಏನು, ಏಕೆ, ಹೇಗೆ ಈ ಥರದ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂತಂದರೆ ಕೀಳರಿಮೆ ಮನುಷ್ಯನ ಯಾವ ಒಂದು ಕೆಳಬದಿಗೆ ಆತನ ತಳ್ತದೆ, ಆತನಿಗೆ ಉದ್ಧಾರ ಆಗಲಿಕ್ಕೆ ಯಾಕೆ ಕಷ್ಟ ಆಗ್ತದೆ, ಈ ಕೀಳರಿಮೆಯನ್ನು ಹೇಗೆ ಹೋಗಲಾಡಿಸ್ಕೊಂಡು ನಾವು ಬದುಕಲ್ಲಿ ಸಕ್ಸಸ್ಸನ್ನು ಪಡಿಬೋದು, ಇವೆಲ್ಲವುಗಳನ್ನು ಕೂಡ ಈ ಕೃತಿಯಲ್ಲಿ ಬರೆದಿದ್ದಾರೆ. ಅದರಿಂದಾಗಿ ತಮ್ಮ ಕೀಳರಿಮೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಈ ಪುಸ್ತಕ ಹೆಲ್ಪ್ ಆಗ್ತಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆನಂತರ ನಮ್ಮ ಅನುಕ್ಷಣ ಅನುಭವಿಸುವಂಥ ನಮ್ಮ ಜೀವನದಲ್ಲಿ ಇರುವಂಥ ಕ್ಷಣಗಳಲ್ಲಿ ನಾವು ಕೆಲವೊಮ್ಮೆ ಸಿಟ್ಟು ಮಾಡ್ಕೊಳ್ತೇವೆ, ರ್ಯಾಶ್ ಆಗ್ತೇವೆ, ಒಟ್ಟಾರೆಯಾಗಿ ಮನಸ್ಥಿತಿಯ ಒಂದು ಸಮಸ್ಯೆಯಿಂದ ಒಟ್ಟಾರೆಯಾಗಿ ಮಾತಾಡ್ತೇವೆ. ಇವೆಲ್ಲಗಳು ನಮ್ಗೆ ಯಾಕೆ ಬೇಕು? ನಾವು ಸಮಾಧಾನದಿಂದ ಒಂದು ಸಂತೋಷದಿಂದ ಇದ್ದಾಗ ಒಂದು ಎಲ್ಲ ಕ್ಷಣವನ್ನು ಅನುಭವಿಸಲಿಕ್ಕಾಗ್ತದೆ. ಕೆಲಸದ ಸ್ಥಳಗಳಲ್ಲಿ ಒಂದು ಸಂತೋಷದಿಂದ ಮಾತನಾಡುವಂಥದ್ದು, ಸಿಟ್ಟನ್ನು ತಡ್ಕೊಂಡು ಖುಷಿಯಾಗಿರುವಂಥದ್ದು, ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಜೀವನನ ಒಂದು ಪ್ರತಿಯೊಂದು ಕ್ಷಣ ಸುಂದರವಾಗಿ ಅನುಭವಿಸ್ಬೋದು ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಸಾಹಿತ್ಯ ರೂಪದಲ್ಲಿ ತಂದಿದ್ದಾರೆ. ಆನಂತರ ಉದ್ಯೋಗ ಕೌಶಲ್ಯಗಳು, ತಿರುವುಗಳ ಅರಿವು ಅಂತೇಳಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ತಿರುವುಗಳು ಬಂದೇ ಬರ್ತದೆ. ಅಂತಂದರೆ ಹೇಳಿದರೆ ಯಾವುದಾದ್ರೂ ಒಂದು ಸಮಯದಲ್ಲಿ ಆತನಿಗೆ ಉದ್ಧಾರ ಆಗಲಿಕ್ಕೆ ಯಾವುದಾದ್ರೂ ಒಂದು ಆ ಕ್ಷಣ ಬಂದಿರ್ತದೆ. ಆ ವ್ಯಕ್ತಿ ಹೆದರ್ಕೊಂಡು ಅಥವಾ ಯಾವುದಾದ್ರೂ ಕಾರಣಗಳಿಂದ ಆ ಒಂದು ಪರಿಚಯದಿಂದ ಎಸ್ಕೇಪ್ ಆಗಿರ್ತಾನೆ. ಆದ್ದರಿಂದ ಆತ ಅಲ್ಲಿಂದ ಮುಂದಕ್ಕೆ ಹೋಗಿರೋದಿಲ್ಲ. ಅದರಿಂದಾಗಿ ಆ ತಿರುವುಗಳನ್ನು, ಆಪರ್ಚುನಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ವ್ಯಕ್ತಿಗಳು ಹೇಗೆ ಮುಂದಕ್ಕೆ ಹೋಗ್ಬೋದು ಅನ್ನುವಂಥದ್ದನ್ನು ತಿರುವುಗಳ ಅರಿವು ಬುಕ್ಕಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದರಿಂದಾಗಿ ನಾವು ನಮಗೆ ಸಿಗುವಂಥ ಆಪರ್ಚುನಿಟೀಸ್ಗಳನ್ನು ಯೂಸ್ ಮಾಡ್ಕೊಳ್ಬೇಕು, ಉದ್ಧಾರ ಆಗಬೇಕು ಅನ್ನುವಂಥದ್ದನ್ನ ಬುಕ್ಕಲ್ಲಿ ಬರೆದಿದ್ದಾರೆ. ಒಂದು ವೇಳೆ ಆಪರ್ಚುನಿಟಿಗಳನ್ನ ಯೂಸ್ ಮಾಡ್ಕೊಳ್ಳಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಈ ಜೆ ಪಿ ಸರ್ ವರ್ಕ್ಶಾಪಿಗೆ ಬಂದು ಅದನ್ನು ಜೀವನ ಕೌಶಲ್ಯವನ್ನು ಕಲ್ತ್ಕೊಂಡು ಬಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಅನನ್ಯತೆ ಅರಿಯಿರಿ ಅಂತಂದರೆ ನಮ್ಮೊಳಗಿನ ಒಂದು ಸ್ಟ್ರೆಂತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ಹೇಗೆ ಉದ್ಧಾರ ಆಗ್ಬೋದು,
ಆನಂತರ ಅವರು ಇಂಟರ್ವ್ಯೂ ಮಾಡಿದ ಸಾಧಕರ ಇಂಟರ್ವ್ಯೂ ಮಾಡಿದಂಥ ಮಾತುಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಅದು ಕೂಡ ನಮಗೆ ಸಾಧಕರ ಮಾತುಗಳು ಇವೆಲ್ಲ ಕೂಡ ನಾವು ಅದರಲ್ಲೇ ಮುಳುಗಿರುವಾಗ, ಇಂಥ ಬುಕ್ಗಳಲ್ಲಿ ನಾವು ಮುಳುಗಿರುವಾಗ ನಮ್ಮ ಮನಸ್ಥಿತಿಯಲ್ಲಿರುವಂಥ ಒಂದು ದೋಷಗಳನ್ನು ಕಳೆದುಕೊಂಡು ಒಂದು ಪಾಸಿಟಿವ್ ಅಂಶಗಳನ್ನು ಆಟೋಮೆಟಿಕ್ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ವ್ಯಕ್ತಿತ್ವ ಚಂದನ ಈ ಥರ ಬಹಳ ಅದ್ಭುತವಾದ ಬುಕ್ಗಳನ್ನು ತಂದಿದ್ದಾರೆ. ಇದನ್ನೆಲ್ಲ ಓದುವ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಧನ್ಯವಾದಗಳು.